ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯ ಫಲದ ಒಂದು ಸವಿವರವನ್ನು ಹೇಳೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಸ್ಟರ್ ಪಂಡಿತ ದಿನೇಶ್ ಗುರುಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಮತ್ತೆ ಆಗ್ತಡ ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಇವತ್ತು ಏಪ್ರಿಲ್ 11ನೇ ತಾರೀಕು. ಇವತ್ತು ಸಂಜೆ ಉಚಿತ ಕಾರ್ಯಗಾರ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಇದೆ. ಈ ಕ್ಲಾಸಸ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗ್ಬೋದು. ಜ್ಯೋತಿಷ್ಯದ ಬಗ್ಗೆ ನಿಖರವಾದಂತಹ ಪ್ರಖರವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಂಡು ನಂತರ ಏಪ್ರಿಲ್ 20ನೇ ತಾರೀಕು 112ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಆ ಬ್ಯಾಚ್ಗೂ ಕೂಡ ರಿಜಿಸ್ಟರ್ ಆಗಬಹುದಾಗಿದೆ. ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಸಂಜೆ ಈ ಒಂದು ಉಚಿತ ಕಾರ್ಯಾಗಾರಕ್ಕೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ ಜ್ಯೋತಿಷದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ನಮಸ್ತೆ, ನನ್ನ ಹೆಸರು ಭಾಮೇಶ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಭಾಮೇಶ್? ಮೇಡಮ್ ನನ್ನ ಸ್ನೇಹಿತನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹಾ ಮೇಡಮ್, 10/04/2004. 10/4/2004. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ 12 ಗಂಟೆ PM ಮಧ್ಯಾಹ್ನ, ಬೆಳಿಗ್ಗೆ 12 ಗಂಟೆ ಮಧ್ಯಾಹ್ನ. ಹಾ. ಓಕೆ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಗೋಕಾಕ್ ತಾಲೂಕಿನಲ್ಲಿರುವ ಸರ್ಕಾರಿ ಆಸ್ಪತ್ರೆ, ಬೆಳಗಾಂ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಗೋಕಾಕ್. ಓಕೆನಾ? ಗೋಕಾಕ್ ಸರ್ಕಾರಿ ಆಸ್ಪತ್ರೆ. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಸರ್ಕಾರಿ ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು. ಗುರುಗಳಿದ್ದಾರೆ, ಮಾತನಾಡಬಹುದು. ಬಟ್ ಆದರೆ ಸರ್ಕಾರದವರು ಜ್ಯೋತಿಷ್ಯ ಕಂಡ್ರೆ ಆಗಲ್ವಲ್ಲ ಹೌದಾ ಸರ್? ಅಲ್ವಾ? ಮತ್ತೆ ನಾವ್ ಹೆಂಗೆ ಹೇಳ್ಬೇಕು ಅವ್ರ ಬಗ್ಗೆ? ನಮಗೆ ಸರ್ಕಾರ ಅಂದ್ರೆ ಇಷ್ಟ ಇಲ್ಲ. ನಮಗೆ ಸರ್ಕಾರಿ ಅವರು ಜ್ಯೋತಿಷ್ಯನ ಬ್ಯಾನ್ ಮಾಡಿ ಅಂತ ಇರ್ತಾರೆ. ಕರೆಕ್ಟ್ ಅಲ್ಲಮ್ಮ? ಮತ್ತೆ ನಾವೇ ಸರ್ಕಾರದ ಬಗ್ಗೆ ಹೇಳ್ಬೇಕು ಅಲ್ವಾ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಮುಜರಾಯಿ ಇಲಾಖೆ ಇರ್ತಕ್ಕಂಥ ದುಡ್ಡೆಲ್ಲ ಬೇಕು, ಅಭಿವೃದ್ಧಿಗೆಲ್ಲ ದೇವಸ್ಥಾನ ದುಡ್ಡುಗಳು ಬೇಕು, ಆದರೆ ಜ್ಯೋತಿಷ್ಯ ಬೇಡ. ಈ ಥರ ನೀವುಗಳು ಬಂದ್ಬಿಟ್ಟು ಇಲ್ಲಿ ಜ್ಯೋತಿಷ್ಯದಲ್ಲಿ ಗೌರ್ಮೆಂಟ್ ಕೆಲಸ ಇದೆಯಾ ಅಂತಂದರೆ ನಮ್ಗೆ ಹೆಂಗೆ ಹೊಟ್ಟೆ ಉರಿಯುತ್ತಲ್ವಾ? ತುಂಬ ಹೊಟ್ಟೆ ಉರಿಯುತ್ತಲ್ವಾ? ಹಂಗೆ ಅಷ್ಟೇ, ಇನ್ನೇನಿಲ್ಲ. ಇದರಲ್ಲಿ 10 ಸೂರ್ಯನಲ್ಲಿದೆ, 11 ಶುಕ್ರನಲ್ಲಿದೆ. ಕೆಲಸ ಸಿಗುತ್ತೆ, ಗೌರ್ಮೆಂಟ್ ಕೆಲಸ ಡೆಫಿನೆಟ್ಲಿ ಕಾಂಬಿನೇಷನ್ ಇದೆ. ಇದಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಈಗ ಸದ್ಯಕ್ಕೆ ಶನಿ ಭುಕ್ತಿ 12 ಬಂದಿರೋದ್ರಿಂದ ಸ್ವಲ್ಪ ನಿಧಾನಗತಿಯಲ್ಲಿರ್ತಕ್ಕಂಥದ್ದು. 13 ಇರ್ತಕ್ಕಂಥ ಸೂರ್ಯನಿಗೆ ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿಯನ್ನು ಧರಿಸಿ, 6ನೇ ಮನೆ ಇರ್ತಕ್ಕಂಥದ್ದು ವೃತ್ತಿಯನ್ನು ತೋರಿಸುತ್ತೆ. 2 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಇದನ್ನು ಪಠನೆ ಮಾಡೋದ್ರಿಂದ 1 ವರ್ಷದಿಂದ 2.5 ವರ್ಷದೊಳಗಡೆ ಕಾಂಬಿನೇಷನ್ ಸಿಗುತ್ತೆ. ಯಾಕಂದರೆ 10ನೇ ಮನೆ ರನ್ನಿಂಗಲ್ಲಿದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ಗುರುಗಳೇ, ಒಂದು ವಿಶೇಷ ಇಲ್ಲಿ ಇವ್ರು ಕರೆ ಮಾಡಿದಾಗ ಹೇಳಿದ್ದು ನೋಡಿ, ಎಲ್ಲರೂ ತಮ್ಮ ಮಕ್ಕಳ ಬಗ್ಗೆ ಕೇಳ್ತಾರೆ, ಆದರೆ ತಮ್ಮ ಸ್ನೇಹಿತನ ಬಗ್ಗೆ ಕೇಳಿದ್ರು ಅವರು. ಆಕ್ಚುಲಿ ಅಂದ್ರೆ ಆತ್ಮೀಯವಾದಂತಹ ಸ್ನೇಹಿತನ ಬಗ್ಗೆ ಕೇಳೋದಿದೆಯಲ್ಲ, ಅದು ಕೂಡ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈ ಚಮತ್ಕಾರಗಳೆಲ್ಲವೂ ಕೂಡ ನಡೀತಾ ಇರುತ್ತೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಓಕೆ, ಕರೆ ಕಟ್ ಆಗಿದೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಹೌದು, ಈ ಒಂದು ಕಾಲ್ ಬಗ್ಗೆ ನಿಜಕ್ಕೂ ಕೂಡ ಒಂದು ಸ್ಪೆಷಲ್ ಅಂತಾನೆ ಅನ್ಸುತ್ತೆ. ನಿಮ್ಮ ಫ್ರೆಂಡ್ಸ್ ಬಗ್ಗೆನೂ ಕೇಳಬಹುದು, ಹಾಗೆ ನಿಮ್ಮ ಮಕ್ಕಳ ಬಗ್ಗೆನೂ ಕೇಳಬಹುದು. ಹಾಗೆ ಕೇಳೋದಕ್ಕಿಂತ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೌದು ನೋಡಪ್ಪ, ಗುರುಗಳು ಹಿಂಗೆ ಹೇಳ್ಕೊಟ್ಟಿದ್ದಾರೆ, 10ನೇ ಮನೆ ಬರಬೇಕು, 10ನೇ ಮನೆ ಬಂದ್ರೆ ಗ್ಯಾರಂಟಿ ಇರುತ್ತೆ ಅಂತ. ಯಾವ ಟೈಮಲ್ಲಿ ಬರುತ್ತೆ ಅವ್ರು ಎಕ್ಸಾಮ್ ಬರೆಯೋ ಟೈಮ್. ಈಗ ನಾವು ಕೂಲಂಕುಷವಾಗಿ ಎಕ್ಸಾಮ್ ಟೈಮ್ ನಾವು ಹೇಳಕ್ಕಾಗಲ್ಲ. ನಾವು ಮೇಲ್ನೋಟದಲ್ಲಿ ಸಿಗೋ ಚಾನ್ಸಸ್ 90% ಇದೆ, ಯಾಕಂದರೆ 10 11 ಬಂದಿದೆ. ಆದರೆ ಒಳನೋಟದಲ್ಲಿ ಯಾವಾಗ ಸಿಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಬರ್ದಿರಲ್ಲ. ಎಕ್ಸಾಮ್ ಬರೆದಾಗ ಇದಕ್ಕೆ ನಾವು ಅಟ್ಯಾಚ್ ಮಾಡಬೇಕು. ಎಕ್ಸಾಮ್ ಬರೆದಾಗ ಅಟ್ಯಾಚ್ ಮಾಡಿದಾಗ ಬರುತ್ತೆ. ಅದೇ ನೀವು ಕಲಿಬೇಕು ಅಂದರೆ, ಇವತ್ತು ನಾನು ಸೇರ್ತಾ ಇದ್ದೀನಿ, ಇವತ್ತು ಫ್ರೀ ಕ್ಲಾಸ್ ಇದೆ. ನನ್ನ ಸ್ನೇಹಿತನ ಬಗ್ಗೆ ಮಾತಾಡಬೇಕಾದ್ರೆ ಗುರುಗಳ ಬಗ್ಗೆನೂ ಮಾತಾಡಿಲ್ಲ ಅವರು. ಸರ್ ಇವತ್ತು ಸೇರ್ತಾ ಇದ್ದೀನಿ ಸರ್, ನಾನು ಇವತ್ತು ಫ್ರೀ ಕ್ಲಾಸ್ ಇದೆಯಲ್ಲ, ಸಾಯಂಕಾಲ ಕೂತ್ಕೊಳ್ತೀನಿ, ಚೆನ್ನಾಗಿತ್ತು ಅಂದ್ರೆ ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀನಿ ಅನ್ನೋದು ಬರಬೇಕೆಲ್ಲ. ಜ್ಯೋತಿಷ್ಯ ಎಷ್ಟು ಕಾತುರದಿಂದ ನೀವೆಲ್ಲ ಕಾಲ್ ಮಾಡೋಕ್ಕೆ ಕಾಯ್ತಾ ಇದ್ರಲ್ಲ, ಕಲೀರಿ. ಅದರ 100ರಷ್ಟು ಕಾತುರ ಆಗುತ್ತೆ ನಿಮಗೆ. ಜ್ಯೋತಿಷ್ಯದಲ್ಲಿ ಇದೆಯಲ್ಲ, ಅದ್ರ ಮಜಾನೇ ಬೇರೆ. ಅದು ಇದೆಯಾ ಇಲ್ವಾ, ಒಬ್ಬರು ಬೇರೆಯವ್ರದ್ದೆಲ್ಲ ನೋಡ್ತಾ ಇದ್ದರೆ ಅವ್ರ ಜೀವನದಲ್ಲಿ ನಡೀತಕ್ಕಂಥದ್ದೆಲ್ಲ ಜ್ಯೋತಿಷ್ಯದಲ್ಲಿ ತೋರಿಸುತ್ತೆ. ಇವತ್ತಿನ ಕಾಲ ಹೆಂಗಾಗಿದೆ ಅಂತಂದರೆ, ಜ್ಯೋತಿಷ್ಯ ಅಂದರೆ ಪರಿಹಾರ ಮತ್ತು ಸಮಸ್ಯೆಗೆ ಒಂದು ಮದ್ದಿನ ಥರ ಇಟ್ಕೊಂಡ್ಬಿಟ್ಟಿದ್ದಾರೆ, ಮದ್ದು. ಆದರೆ ಜ್ಯೋತಿಷ್ಯ ಮದ್ದು ಅಲ್ವೇ ಅಲ್ಲ. ಜ್ಯೋತಿಷ್ಯ
ಹೇಗೆ ನಡೆಯುತ್ತೆ ಜೀವನ ಅನ್ನೋ ತಿಳ್ಕೊಳ್ಳೋದು ಮೊಟ್ಟ ಮೊದಲು. ಜ್ಯೋತಿಷ್ಯ ಅನ್ನೋದು ಮುದ್ದಾಗಿ ಯೂಸ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಮೋಸ್ಟ್ಲಿ ಗೌರ್ಮೆಂಟ್ ಅವ್ರು ಬ್ಯಾನ್ ಮಾಡಬೇಕು, ಸರಿ ಇಲ್ಲ ಅಂತ ಯಾವಾಗಲೂ ಒಂದು ಸತಿ ಹೇಳ್ತಾರೆ ಅವರೆಲ್ಲ. ಸೊ ಅದು ಸಾಮಾನ್ಯವಾಗಿ ನನ್ನ ಪ್ರಕಾರ ಜ್ಯೋತಿಷ್ಯ ಅಂತಂದರೆ ಪರಿಹಾರ ಅಲ್ವೇ ಅಲ್ಲ. ಜ್ಯೋತಿಷ್ಯ ಅಂದರೆ ಯಾವಾಗ ಆಗುತ್ತೆ ಯಾವಾಗಿಲ್ಲ ಅಷ್ಟೇ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಚಂದ್ರಕಲಾ, ನೆಲಮಂಗಲದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಚಂದ್ರಕಲಾ? ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಅವರ ಮದುವೆ ಡೇಟ್ ಬಗ್ಗೆ. ಆಫ್ ಬರ್ತ್ ಹೇಳಿ. 28 ಓಕೆ, 9 ಹೇಳಿ. 1995 28/9/1995. ಹುಟ್ಟಿದ ಸಮಯ? ಮಧ್ಯಾಹ್ನ 12 ಗಂಟೆ 15 ನಿಮಿಷ. 12 ಗಂಟೆ 15 ನಿಮಿಷ ಮಧ್ಯಾಹ್ನ. ಹುಟ್ಟಿದ ಸ್ಥಳ? ಸೋಲೂರು, ಮಾಗಡಿ ಹತ್ರ. ಸೋಲೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಚಂದ್ರಕಲಾ ಅವರೇ? ಅವನು ಲವ್ ಮ್ಯಾರೇಜ್ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ ಮೇಡಮ್. ಅವ್ರ ಜೀವನ ಹೆಂಗಿರುತ್ತೆ ಅಂತ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಆ, ನೋಡಿ, ಇದನ್ನು ಇವ್ರು ಮಾಡಿರೋ ದೊಡ್ಡ ಮಿಸ್ಟೇಕ್ ಏನು ಅಂತಂದರೆ ಇವರಿಂದ ಕಂಡಿಡಿಯೋಕ್ಕಾಗಲ್ಲ. ನೀವು ಕರೆಕ್ಟಾಗಿ ಒಬ್ಬರನ್ನ ಫಾಲೋ ಮಾಡಲ್ಲ. ನೀವು ಅಲ್ಲಿ ದೇವಸ್ಥಾನದ ಅರ್ಚಕರಿಂದ ಎಲ್ಲ ಹಿಡಿದು ಊರವ್ರದ್ದೆಲ್ಲ ನೋಡ್ತೀರಾ. ನಿಮಗೆ 100% ಜ್ಯೋತಿಷ್ಯ ಏನು ಅಂತ ಇಲ್ಲ ಸರ್, ಗೊತ್ತಾಗಲ್ಲ. ನಿಮ್ದೇ ನೋಡೋದು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಲ್ವಾ? ಇಲ್ಲ ಸರ್, ನಿಮ್ದೇ ಪ್ರಶ್ನಾಶಾಸ್ತ್ರಕ್ಕೆ ನೋಡೋದು ಹೋಗ್ಬೇಕು. ನಾನು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ದಲ್ಲೇ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆ ಹುಡುಗಿ ಜಾತಕ ಇಲ್ವಲ್ಲ ಇಲ್ಲಿ. ಎರಡೂ ನೋಡ್ಕೊಳಕ್ಕಾಗದೇ ಇದ್ದಾಗ ಪ್ರಶ್ನಾಶಾಸ್ತ್ರ ಚೆನ್ನಾಗಿರ್ತಾರ ಇಲ್ವಾ? ಪ್ರಶ್ನಾಶಾಸ್ತ್ರ ಇದ್ರಲ್ಲಿ ನಾವು ಏನು ಹೇಳೋಣ? ಇದ್ರಲ್ಲಿ ಒನ್ ಸೈಡೆಡ್ ಇರುತ್ತೆ. ಬುಧ ದೇಶ 11-5-10 ಕಾಂಬಿನೇಷನ್ ಇರುತ್ತೆ. ಶುಕ್ರ 11-10 ಕಾಂಬಿನೇಷನ್ ಇರುತ್ತೆ. ಮದುವೆ ಆಗಬೇಕು ಆಗಲ್ಲ ಅನ್ನೋದು ಸ್ವಲ್ಪ 50-50 ಇಲ್ಲಿದ್ದಾರೆ. ಸ್ಟ್ರಾಂಗಾಗಿ ಏನಿಲ್ಲ ಮದುವೆ ಮಾಡ್ಕೋಬೇಕು ಅಂತೇನು. ಇದು ಬೇಕಾದ್ರೆ ಇವ್ರ ಜಾತಕದಿಂದನೇ ಅರ್ಧ ಹೇಳ್ತೀನಿ. ಮಾಡ್ಕೊಳ್ತೀನಿ ಅನ್ನೋದು ಏನಿಲ್ಲ ಇಲ್ಲಿ. ಇವ್ರ ವಯಸ್ಸು ಇವಾಗ 30 ಆಗಿದೆ. ಯಾವಾಗಲೂ ಆವಾಗ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಹುಡುಗಿರ ಜೊತೆ. ಕಮಿಟ್ಮೆಂಟ್ ಇದೆ, ಲವ್ ಇಲ್ಲ. ಅರ್ಥ ಆಯ್ತಾ? ಪ್ರೀತಿ ಒಟ್ಟೋಗಿದೆ. ನಾನು ಭಾಷೆ ಕೊಟ್ಟಿದ್ದೀನಿ ಅಂತ ಅರ್ಥ ಆಯ್ತಲ್ಲ, ಅಲ್ಲಿ ಇಲ್ಲಿ ಕಾಣಿಸುತ್ತೆ. 10, 11 ಇವೆಲ್ಲ ಭಾಷೆ ಕೊಟ್ಟಿರ್ತಕ್ಕಂಥ ಮನೆಗಳು. 5 ಅಂದರೆ ಆ ಪ್ರೀತಿ ಉಳಿದಿದೆ ಅಂತ. ಇಲ್ಲ, 5 ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ಯಾವಾಗಿಂದ ಪ್ರೀತಿ ಮಾಡಿದ್ದು? ಈಗ 10 ದಿವಸದಿಂದ ಕೆಳಗೆ. 2 ವರ್ಷದಿಂದ ಸರ್, 2 ವರ್ಷದಿಂದ. ಆಲ್ರೆಡಿ 30 ಆಯ್ತಲ್ಲಮ್ಮ. ಹ್ಮ್. ಅವ್ನಿಗೆ ಏಜ್ 30 ಆಯ್ತಲ್ವ? ಮಾಡ್ಬಿಡಿ. ಅದೇ ಇನ್ನೂ ನೋಡ್ತಾ ಇದ್ರೆ ಆಗ್ಬೇಕು ಹೆಂಗಿರ್ತಾರೆ ಅಂತಿದ್ದಾರೆ ಸರ್. ಅದು ಬೇರೆ ಜಾತಿ ಪ್ರಶ್ನೆ ನಾನು ಹೇಳ್ತಿಲ್ಲ. ಹುಡ್ಗನ್ಗೆ 2ನೇ ಮದ್ವೆ ಯೋಗ ಐತೆ ಅಂತ. ನಾನು ಇವಾಗ ಹೇಳಿದ್ನಲ್ಲ, ಇವ್ರು ಇರೋ ಬರೋರ ಹತ್ರ ಎಲ್ಲ ಹೋಗ್ತಾರೆ ಅಂತ ಇವಾಗ ಅವ್ರ ಬಾಯಲ್ಲೇ ಬಂತು. ಇಲ್ಲ ಸರ್, ಅದಕ್ಕೆ ನಾನು ನಿಮ್ಮ 2 ಮನೆ ಯೋಗ ಇದ್ರೆ ಇರ್ಲಿ ಬಿಡಿ, ರಾಜಯೋಗ ಅದು. 2 ಮದುವೆ ಹತ್ರ ಇವಾಗಿಂದ ರಾಜಯೋಗ. ಒಂದೇ ಮದುವೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಸಮಾಜದಲ್ಲಿ ಅದು ಓಕೆ. ಏನು ಮಾಡೋದು, ಬೇರೆ ಸಮಾಜದಲ್ಲ 4 ಮದುವೆ ಮಾಡ್ಕೊಳ್ಳಿ ಅಂತಾರೆ. ಇಲ್ಲಿ ಬರೀ 2 ಅಲ್ವಾ? ಆ ಥರದ ಕಾಂಬಿನೇಷನ್ ಇಲ್ಲ. ಪ್ರಶ್ನಾಶಾಸ್ತ್ರಕ್ಕೆ ಅಲ್ಲಿ ಹೋಗಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಇಲ್ಲಿ ವಿವಾಹದಲ್ಲಿ ಸಮಸ್ಯೆ ಏನು ಅಂತಂದರೆ, ಅವರು ಭಾಷೆ ಕೊಟ್ಟಿದ್ದೀನಿ ಅಂತ ಹೋಗ್ತಾ ಇದ್ದಾರೆ. ಬೇಕಾದ್ರೆ ಅವ್ರ ಮನೇಲಿದ್ದರೆ ಕೇಳಿಸ್ಕೊಳ್ಳಿ. ಪ್ರೀತಿ ಇಲ್ಲ. ಪ್ರೀತಿ ಇಲ್ಲದಿರೋ ಕಾರಣ 2ನೇ ಮದುವೆಗೆ ಹೋಗುತ್ತಾ? ಮೊದಲನೇದೇ ಮುರಿದೋದ್ರೆ 2ನೇದು ಹೋಗುತ್ತೆ ಅಂತ ಏನು ಗ್ಯಾರಂಟಿ? ಯಾವನೋ ಹೇಳ್ದ ಅವ್ನು ತಲ್ಮಾಸ್ತವ್ನು, ಅವನ ಹತ್ರ ಹೋಗಿ. ಯಾಕಂದರೆ 50 ರೂಪಾಯಿಗೆ ಮಾಡ್ಕೊಡ್ತಾನಲ್ಲ, ನಿಮ್ಗೆ ಹಂಗೆ ಮುಂಡಾ ಮುಚ್ತಾನೆ. ಹಂಗೆಲ್ಲ ಹೋಗ್ಬೇಡ್ರಿ. ನಾವೆಲ್ಲ ಪಾಠ ಕಲಿಸ್ಕೊಡೋರು. ಅರ್ಥ ಆಯ್ತಾ? ಜ್ಯೋತಿಷ್ಯದಲ್ಲಿ ಪಾಠ ಕಲಿಸ್ಕೊಡೋರು. ಜ್ಯೋತಿಷ್ಯದಲ್ಲಿ ಏನೇನಾಗುತ್ತೆ ಅಂತ ನಿಖರವಾಗಿ ಹೇಳ್ತೀವಿ. ಅಲ್ಲೆಲ್ಲ ಕೂತಿರೋರು ಏನು ಗೊತ್ತಿಲ್ಲ. ಅವ್ರ ಸರ್ಟಿಫಿಕೇಟು ಇರಲ್ಲ ಅವ್ರಿಗೆ. ಅಲ್ಲೆಲ್ಲ ತುಂಬ ಜನ ಅಲ್ಲೇ ಹೋಗ್ತೀರಾ. ಯಾಕೆಂದರೆ ಚೀಪ್ ರೇಟ್ ಆಫ್ ರೇಟ್ ಅಂತ ಹೋಗ್ತೀರಾ. ಮುಂದಿನ ಕರೆ ಹೋಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮದುವೆ, ಶಿಕ್ಷಣ, ಆರೋಗ್ಯ, ಯಾವುದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುಜಿಯವರು ಸೂಚಿಸ್ತಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಹಲೋ, ಲೈನಲ್ಲಿ ಇದ್ದೀರಾ? ಓಕೆ, ಕರೆ ಕಟ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ. ಹಾಗೆ ಇಂದು ಸಂಜೆ ನಡೆಯುವಂತಹ ಉಚಿತ ಕಾರ್ಯಾಗಾರ, ಜ್ಯೋತಿಷ್ಯ ಕಾರ್ಯಾಗಾರಕ್ಕೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಂಡು ಆಸಕ್ತಿ ಇದ್ದಿದ್ದೇ ಆದಲ್ಲಿ ಏಪ್ರಿಲ್ 20ನೇ ತಾರೀಕು 112ನೇ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಕೇವಲ 6,999 ರೂಪಾಯಿಗೆ ಅತಿ ಕಡಿಮೆ ದರದಲ್ಲಿ ಇಡೀ ಜ್ಯೋತಿಷ್ಯದ ಭಂಡಾರವನ್ನು ನಿಮಗೆ ಕಲಿಸ್ಕೊಡ್ತಾರೆ. ಅದರ ಜೊತೆಗೆ ಒಂದು ಡೀಪ್ ಸೀಕ್ರೆಟ್ ಆ್ಯಪ್ ಎನ್ನುವಂತಹ ಆ್ಯಪನ್ನು ಕೂಡ ನಿಮ್ಮದಾಗಿಸ್ಕೊಳ್ಬಹುದಾಗಿದೆ. ಒಟ್ಟಾರೆಯಾಗಿ ಜ್ಯೋತಿಷ್ಯ ಕಲಿಯೋದ್ರಿಂದ ನಿಮ್ಮ ಅದೃಷ್ಟವೂ ಹೆಚ್ಚುತ್ತೆ, ಹಾಗೆ ನಿಮ್ಮ ಭವಿಷ್ಯವೂ ಕೂಡ ಉಜ್ವಲವಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಮಸ್ತೆ ಮಾ, ನೆಟ್ವರ್ಕ್ ಇರೋ ಹಲೋ, ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಬಂದು ಮಾತಾಡಿ.
ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಡೇಟ್ ಹೋಗ್ತೀರಾ? ಆಫ್ ಬರ್ತ್ ಏನು ಗೊತ್ತಿಲ್ಲ, ಪ್ರಶ್ನೆ ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. ಏನ್ ಮೇಡಮ್ ಅವ್ರೆ? 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 49 19. 19. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಏನು ಆ ಏನ್ ಮೇಡಮ್ ಅವ್ರೆ? ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ನಾವ ಜಮೀನ್ ಬಗ್ಗೆ ಕೇಳ್ಬೇಕು. ಗುರುಗಳಿದ್ದಾರೆ, ಮಾತನಾಡಿ. ಜಮೀನ್ ಬಗ್ಗೆ ಏನು ಕೇಳಬೇಕಾಯ್ತಮ್ಮ? ಜಮೀನು ಸ್ವಲ್ಪ ಇದು ಕಂಟ್ರೋಲ್ ಇದೆ, ತಕ್ರಲ್ಲಿ ಇದೆ, ನಮ್ಗೆ ಆಗುತ್ತೆ ಹೆಂಗಂತ ಕೇಳ್ಬೇಕಿತ್ತು. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಏನು ಮನೇಲಿ ಏನಾದ್ರು ಭಯನಾ? ತಕ್ರಲ್ಲಿ ಇದೆ, ಒಂದ್ ಸ್ವಲ್ಪ ಕೇಳ್ಬೇಕಿತ್ತು ಸ್ವಾಮೀಜಿ ಅಂದೆ. ಅಲ್ಲ, ಏನು ಕರೆಕ್ಟಾಗಿ ಹೇಳೋದಿಲ್ವಲ್ಲ, ಏನಾಗಿದೆ ಜಮೀನು? ತಕರಾರು ಇದೆಯಂತೆ. ಎಲ್ಲಿಂದ ತಕರಾರಿದೆ, ಯಾರಿಂದ ಬರಬೇಕು? ಅದು ಆಗಿದೆ, ಖಾತೆ ಮಾಡ್ಸಕ್ಕೆ ಒಂದ್ ಸ್ವಲ್ಪ ಇದಿದೆ. ಹ್ಞೂ. ಖಾತೆ ಆಗಕ್ಕೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ಇದ್ ಮಾಡ್ತಾ ಇದಾರೆ, ಹಂಗಾಗಿ ಸ್ವಾಮೀಜಿ. ಎಷ್ಟು ದಿವಸದಿಂದ? ನಂಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿಯಾಗಿ ನೀವು ಮಾಹಿತಿಯನ್ನ ಕೊಟ್ರೆ ಮಾತ್ರ ಅದರ ಮಾಹಿತಿಯ ಆಧಾರದ ಮೇಲೆ ಅವ್ರಿಗೆ ಹೇಳ್ತಾರಮ್ಮ. ಸರಿ, ಒಂದು ಕೆಲಸ ಮಾಡಿ, 4ನೇ ಮನೆ ವಿಚಾರ ಮಾತಾಡಿರೋದ್ರಿಂದ ಇಲ್ಲಿ 3ನೇ ಮನೆ ಪ್ರಾಪರ್ಟಿಯಲ್ಲಿ 3 ಅಂತ ಬಂದಾಗ ಪ್ರಾಪರ್ಟಿ ಸಿಗೋದು ಕಷ್ಟ ಅಂತ ಹೇಳ್ತಾ ಇದೆ. ಸೊ ಇದು ಗ್ರಹ ಬಂದ್ಬಿಟ್ಟು ಗುರು ಆಗಿರೋದ್ರಿಂದ ಸ್ವಲ್ಪ ಕಡಲೆಕಾಳನ್ನು ದಾನ ಮಾಡಿ. ಇದರಿಂದ ಲಾಭ ಹೆಚ್ಚಾಗಿ ಬರಬೇಕು ಅಂತ ಅನ್ನಿಸ್ದಾಗ, ನಿಮಗೆ ಅದರಿಂದ ಹಣ ಬರುತ್ತೆ ಅಂತಂದಾಗ, ಯಾರು ಇದಕ್ಕೆ ವಾರಸ್ದಾರರು ಅವರಿಗೆ ಒಂದು ಮುತ್ತು, ಒಂದು ಪರ್ಲ್ ಅಂತ ಕರಿತೀವಿ, ಅದನ್ನು ಬಲಗೈಯಲ್ಲಿ ಧರಿಸ್ಕೋಬೇಕು. ಯಾಕಂದರೆ 4 ಇರ್ತಕ್ಕಂಥ ಒಂದು ಕಾಂಬಿನೇಷನ್ ಅದರೊಳಗಡೆ ಬರುತ್ತೆ. ಇದನ್ನು ಮಾಡಿ ನೋಡಿ, ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನ ಮನೆಗಿಂತಲೇ ಕೇವಲ 15 ದಿನಗಳಲ್ಲಿ ಕಲಿಯಬಹುದಾಗಿದೆ. ಈ ಜ್ಯೋತಿಷ್ಯ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ.
ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ, ನೀವು ಕೂಡ ಈ ಒಂದು ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಮೂಲಕ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಇವತ್ತು ಸಂಜೆ 7:00 ಉಚಿತ ಕಾರ್ಯಾಗಾರ ಕ್ಲಾಸ್ ಕೂಡ ಆರಂಭವಾಗುತ್ತೆ. ಈ ಒಂದು ಕ್ಲಾಸನ್ನು ಗುರೂಜಿಯವರೇ ಅವರ ನೇತೃತ್ವದಲ್ಲಿ ನಡೆಸ್ಕೊಡ್ತಾ ಇರ್ತಾರೆ. ನೀವು ಕೂಡ ಆನ್ಲೈನ್ ಮೂಲಕ ಜಾಯಿನ್ ಆಗಬಹುದು. ಹಾಗೆ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ಕೇಳಬಹುದು. ಅಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ವಿಚಾರಗಳನ್ನ ಕಲಿಸ್ಕೊಡ್ತಾರೆ, ಹಾಗೆ ಯಾವ ರೀತಿಯೆಲ್ಲ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಗುರೂಜಿಯವರು ಆನ್ಲೈನ್ ಮೂಲಕ ಆನ್ಸರ್ನ ಕೂಡ ಮಾಡ್ತಾರೆ. ವೀಕ್ಷಕರೇ, ಹಾಗೆ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ನಿಮಗೊಂದು ವಿಶೇಷವಾದಂತಹ ಅದ್ಭುತವಾದಂತಹ ವೇದಿಕೆಯನ್ನು ರೂಪಿಸ್ಕೊಡ್ತಾ ಇದೆ. ಅದೇ ಸಾಧಕರಿಗೊಂದು ವಿಶೇಷವಾದಂತಹ ವೇದಿಕೆ. ಈ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬರೋಣ. ಬಂಧುಗಳೇ, ನಿಮ್ಮ ಸೇವೆ ಸಾಧನೆಯನ್ನ ಗುರುತಿಸುತ್ತಿದೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್. ಕ್ಷೇತ್ರ ಯಾವುದೇ ಆಗಿರಲಿ, ನಿಮ್ಮ ಸೇವೆ ಸಾಧನೆಗೆ ಮಾನದಂಡ. ಜಾತಿ ಧರ್ಮ ಮೀರಿ ಸೇವಕರು ಸಾಧಕರನ್ನು ಗುರುತಿಸಿ ನಾವು ಗೌರವಿಸುತ್ತೇವೆ. ನೀವು ಸಾಧಕರೇ, ನಿಮ್ಮ ಸುತ್ತಮುತ್ತ ಸಾಧಕರಿದ್ದಾರೆಯೇ? ಹಾಗಿದ್ದರೆ ನೀವು ಮಾಡಬೇಕಿರುವುದು ಇಷ್ಟೇ. ನಿಮ್ಮ ಅಥವಾ ನಿಮ್ಮವರ ಸೇವೆ ಸಾಧನೆಯ ವಿವರವನ್ನ ನಮಗೆ ಕಳುಹಿಸಿ. ನಿಮ್ಮ ಸಾಧನೆ ವಿವರವನ್ನ 7019721909 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಥವಾ ಕರ್ನಾಟಕ ನ್ಯೂಸ್ ಬೀಟ್ digital@gmail.comಗೆ ಇಮೇಲ್ ಕಳುಹಿಸಿಕೊಡಿ. ವೀಕ್ಷಕರೇ, ಜ್ಯೋತಿಷ್ಯ ಅಂದರೆ ಅದೃಷ್ಟ. ಈ ಒಂದು ಅದೃಷ್ಟವನ್ನು ತಮ್ಮದಾಗಿಸ್ಕೊಳ್ಬಹುದಾಗಿದೆ. ಕೊನೆಯ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಓಕೆ, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿ ನೋಡೋದು ಅಂದರೆ ಟಿವಿ ಮ್ಯೂಟ್ ಮಾಡಿಬಿಟ್ಟು ಕಾಲ್ನ ಮಾಡಬಹುದಾಗಿದೆ. ವೀಕ್ಷಕರೇ, ಇವತ್ತು ಒಂದು ಅದೃಷ್ಟವಾದಂತಹ ದಿನ ಅಂತಲೇ ಹೇಳ್ಬೋದು. ಏಪ್ರಿಲ್ 11ನೇ ತಾರೀಕು ಸಂಜೆ 7:00 ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಆನ್ಲೈನ್ ಮೂಲಕ ನೀವು ಮನೆಯಿಂದಲೇ ಒಂದು ಜಾಯಿನ್ ಆಗಬಹುದಾಗಿದೆ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ಗೆ. ಗುರುಗಳೇ, ಈ ಬಗ್ಗೆ ಸಾಮಾನ್ಯವಾಗಿ ನಾವೆಲ್ಲೂ ಬರೋ ಅವಶ್ಯಕತೆ ಇಲ್ಲ, ಎಲ್ಲೂ ಬರ್ತಕ್ಕಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಆ್ಯಪ್. ನೀವೇನು ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ, ಈ ಆ್ಯಪ್ ಭಾಳ ಅದ್ಭುತವಾಗಿರ್ತಕ್ಕಂಥ ಆ್ಯಪು. ಈ ಆ್ಯಪಲ್ಲಿ ನಿಮ್ಮ ಅದೃಷ್ಟ ಅಡಗಿದೆ. ಅನೇಕ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಕುಡಿದು ತಿಂದು ಮಲಗಿ ಮಾಡ್ಬೋದು. ಆದರೆ ಈ ಒಂದು 15 ದಿವಸದ ತರಗತಿಗಳು ಹಾಗೆ ಈ ಆ್ಯಪು ನಿಮ್ಮ ಜೀವನವನ್ನು ಕೈ ಹಿಡಿಯುತ್ತೆ. ಅದೃಷ್ಟ ಹೇಗೆ ಅಂತಂದರೆ ಅಲ್ಲಿ ಯಾರೋ ಪಕ್ಕದಲ್ಲಿ ಹೋಗಿ ಕೇಳೋದಲ್ಲ. ನಮ್ಮ ಮಗ ಲವ್ ಮಾಡ್ತಾ ಇದ್ದಾನೆ, ಅದು ಮಾಡ್ತಾ ಇದ್ದಾನೆ, ಪಕ್ಕದಲ್ಲಿ ಹೋಗಿ ಕೇಳೋದಲ್ಲ. ಅವ್ನಿಗೆ ಏನು ಗೊತ್ತೋ, ಅವ್ನಿಗೆ 2 ಮದುವೆ ಇದೆ ಅಂದ್ಬಿಡ್ತಾರೆ. ಇನ್ನು ಮದುವೆ ಮೊದಲನೇದೇ ಸರಿಯಾಗಿ ಆಗಿಲ್ಲ, ಆಲ್ರೆಡಿ 2ನೇದಕ್ಕೆ ಹೋಗ್ಬಿಟ್ರು. ಜನಗಳು ಎಸ್ಪೆಷಲಿ ಈ ರೀತಿ ನೋಡಿ ಮಾಡಿ ಇದನ್ನು ತೋರಿಸಿ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಆದರೆ ಜನ ಏನು ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಿಗೆ ಬಂದಿದ್ದೇ ಹೇಳ್ಬಿಡ್ತಾರೆ. 2 ಮದುವೆ ಇದೆ, ಇನ್ನು ಫಸ್ಟ್ ಮದುವೆನೇ ಬ್ರೇಕ್ ಆಗಿಲ್ಲ, ಅದು ಹಿಂಗೆ 2ನೇ ಮದುವೆ ಹೋಗ್ಬಿಡುತ್ತೆ.
ಹಾಗಿದ್ರೆ ಮುಸ್ಲಿಂ ಅವ್ರಿಗೆಲ್ಲ 4 ಮದುವೆ ಇರುತ್ತಾ ಜಾತಕದಲ್ಲಿ? ಆ ಅರ್ಚಕರಿಗೆ, ಆ ಜ್ಯೋತಿಷರು ಅವ್ರಿಗೆ ಒಂದು ಪ್ರಶ್ನೆ. ಹಾಗಿದ್ರೆ ಅನೈತಿಕ ಸಂಬಂಧ ಇಟ್ಕೊಳ್ತಾರೆ 4, 5, 6, 7, 8, 7, 8, 10. ಅದನ್ನು ಏನಂತ ಕರಿಬೇಕು? ಅದು ಮದುವೆ ಅಂತ ಕರಿತೀವ? ಅದೇನು ಅಂತ? ಎಲ್ಲ ಸಂಬಂಧಗಳೇ. ಮದುವೆ ಅನ್ನೋದು ಒಂದು ಸಾವಿರಾರು ಜನ ನಿಂತು ಅವರಿಬ್ಬರಿಗೆ ಇಷ್ಟಪಟ್ಟು ನೀವು ಮದುವೆ ಮಾಡ್ಕೊಳ್ಳಿ, ನೀವಿಬ್ಬರು ಜೋಡಿಯಾಗಿರಿ ಅನ್ನೋದು ಒಂದು ಪರಿಕಲ್ಪನೆ ಮತ್ತು ಅದ್ರಲ್ಲಿ ಬರ್ತಕ್ಕಂಥ ಒಂದು ಈವೆಂಟ್ ಅಂತ ಕರಿತೀವಿ. ಆದರೆ ನಿಜವಾದ ವಿಚಾರ ನೋಡಬೇಕು ಅಂತಂದರೆ ಜಾತಕದಲ್ಲಿ ಸಂಬಂಧಗಳಿಗೂ ಮದುವೆಗೂ ಒಂದೇ, ಬೇರೆ ಇಲ್ಲ. ನಾವು 4 ಜನ ಜೊತೆ ಸಂಬಂಧ ಇಟ್ಕೊಂಡ್ರೆ ಅದನ್ನು ಮದುವೆ ಲೆಕ್ಕಕ್ಕೆ ಬರುತ್ತೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರೆದಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮದುವೆ ಅನ್ನೋದೇನು ವಿಚಾರ ಇಲ್ಲ. ಈ ವ್ಯಕ್ತಿ ಹೆಚ್ಚು ಜನರ ಸಂಪರ್ಕದಲ್ಲಿರ್ತಾನ, ಅಥವಾ ಈ ವ್ಯಕ್ತಿ ಅಥವಾ ಹುಡುಗ ಅಥವಾ ಹುಡುಗಿ ಹೆಚ್ಚು ಜನರ ಸಂಪರ್ಕದಲ್ಲಿರ್ತಾರ ಅಂತಂದಾಗ ಆ ಸಂಪರ್ಕವನ್ನು ನೋಡಿ ನಾವು ಮದುವೆ 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು. ಇದು ನಿಜವಾದ ಜ್ಯೋತಿಷ್ಯ. ಡೈಲಿ ಊಟ ಮಾಡ್ತೀವಲ್ವಾ, ಜಾತಕದಲ್ಲಿ ಬರೆದಿರ್ತೀವಿ ಡೈಲಿ ಊಟ ಸಿಗುತ್ತೆ ಅಂತ. ಅದೇ ಥರ ಉದ್ಯೋಗ, ಅದೇ ಥರ ಮದುವೆ. ಸೊ ಅದಕ್ಕೆ ತುಂಬ ಜನಕ್ಕೆ ಜ್ಯೋತಿಷ್ಯದ ಬಗ್ಗೆ ನಾಲೆಜ್ ಇಲ್ಲ, ಎಸ್ಪೆಷಲಿ ಜ್ಯೋತಿಷ್ಯ ಕಲ್ತಿರೋರಿಗೆ ನಾಲೆಜ್ ಇಲ್ಲ. ಈಗ ಹಿಂದೂಗಳಿಗೊಂದು ಜಾತಕ, ಇಸ್ಲಾಂ ಅವ್ರಿಗೊಂದು ಜಾತಕ, ಕ್ರೈಸ್ತರಿಗೊಂದು ಜಾತಕ ಅಂತ ನಮ್ಮಲ್ಲಿಲ್ಲ. ಸರ್ವ ಮಾನವ ಕುಲಕ್ಕೂ ಒಂದೇ ಜಾತಕ. ಯಾರೇ ಆಗಲಿ ಅವರಿಗೆ ಆ ಒಂದು ಮದುವೆ ಕಾಂಬಿನೇಷನ್ನು, ಕೆಲವು ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿ ತೋರಿಸಿದ್ರೆ ಅದನ್ನು ನಾವು ಬಹುಪತ್ನಿ ಯೋಗ ಅಂತ ಕರಿತೀವಿ. ಶಾಸ್ತ್ರದಲ್ಲಿ ಬರೆದಿದೆ, ಬಹುಪತ್ನಿ ಯೋಗ ಅಂತ ಕರಿತೀವಿ. ಕಳತ್ರಕಾರಕ ಅಂತ ಕರಿತೀವಲ್ಲ, ಕಳತ್ರ ಯೋಗ ಅಂತ ಕರೀತಾರೆ. ಅದು ಯೋಗ ಅಂತಾರೋ ದೋಷ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಸಾಮಾನ್ಯವಾಗಿ ಒಂದು ಮದುವೆ ಕಟ್ಟಾದಾಗ ಮನೆಯವರೇ ನಿಂತು ಹೋದ್ರೆ ಹೋಗಲಿ ಇನ್ನೊಂದು ಮಾಡೋಣ ಅನ್ನೋರು ಇದ್ದಾಗ ಮೊದಲನೇದೇ ಯಾಕೆ ನೀವು ತಲೆ ಕೆಡಿಸ್ಕೊಳ್ತೀರಿ, 1 ಮದುವೆ ಇದೆ 2 ಮದುವೆ ಇದೆಯಾ ಅಂತ ತಲೆ ಕೆಡಿಸ್ಕೋಬಾರ್ದು. ಸೊ ಆ ವಿಚಾರದಲ್ಲಿ ನಮ್ಮ ಜಾತಕದಲ್ಲಿ ಆ ರೀತಿ ಯೋಗಗಳಿದೆಯಾ ಇಲ್ವಾ ಅಂತ ನೋಡಿಕೊಂಡು ಏನು ಮಾಡ್ತೀರಾ ನೋಡಿಕೊಂಡು ತಿಳ್ಕೊಳ್ಳೋದಷ್ಟೇ ಜ್ಯೋತಿಷದಲ್ಲಿ. ಇನ್ನೇನು ಮಾಡೋಕ್ಕಾಗಲ್ಲ. 2 ಮದುವೆ ಇದೆ ಅಂದರೆ ನೋಡಿ ಏನು ಮಾಡ್ತೀರಾ? ಅವಾಯ್ಡ್ ಮಾಡೋಕ್ಕಾಗತ್ತಾ? ಯಾರ ಅವಾಯ್ಡ್ ಮಾಡ್ತಾರಾ ಹೇಳ್ಬಿಡಿ ನೋಡೋಣ. ಸೊ ಹಾಗಿದ್ದರೆ ಈ ಲವ್ ಮಾಡ್ತಾ ಇರೋದನ್ನು ಕಟ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಇವ್ರಿಗೆ 2 ಮದುವೆ ಯೋಗ ಇದೆ ಅಂತ ಕಟ್ ಮಾಡೋಣ ಅಂತ ಅಂದ್ಕೊಳ್ಳೋಣ. ಇನ್ನೊಂದು ಮದುವೆ ಮಾಡ್ಕೊಳ್ತಾರೆ. ಯೋಗದಲ್ಲೇ 2 ಇದ್ದಾಗ ಇನ್ನೊಂದು ಮದುವೆನೂ ಹೋಗುತ್ತೆ, ಮತ್ತು 3ನೇದಕ್ಕೆ ಹೋಗ್ತಾರೆ. ಆವಾಗ 3 ಆಗೋಯ್ತು. ಒಂದು ಲವ್ ಮಾಡಿದ್ದು, ಒಂದು ಮದುವೆ ಆಗಿದ್ದು, ಅದು ಕಟ್ಟಾಗಿ ಇನ್ನೊಂದು ಹೋಗಿದ್ದು. ಈ ರೀತಿಯಾಗಿರ್ತಕ್ಕಂಥದ್ದು. ಸೊ ಇರಲಿ, ಅನೇಕ ವಿಧವಾಗಿ ಪರ್ಸ್ನಲ್ ವಿಚಾರಗಳು ಇರ್ತವೆ, ಅದನ್ನೆಲ್ಲ ನಾವು ನಿರ್ಣಯ ಮಾಡೋಕ್ಕಾಗಲ್ಲ. ಆದರೆ ಜಾತಕದಲ್ಲಿ, ಜ್ಯೋತಿಷ್ಯದಲ್ಲಿ ಕ್ಲೀನಾಗಿ ಕಂಡುಹಿಡಿಬೋದು ಇವರಿಗೆ ಯೋಗ ಹೆಂಗಿದೆ ಅಂತ ಅಷ್ಟೇ. ಆದರೆ ಯೋಗದಿಂದ ಸಮಸ್ಯೆ ಆಗುತ್ತಾ ಅನ್ನೋದು ನಾವು ನೋಡ್ಕೋಬೇಕು. ಕೋರ್ಟ್ ಮೆಟ್ಲಿಗೆ ಹೋಗ್ತಾರಾ, ಒಂದು ಮದುವೆ ಆಗಿಬಿಟ್ಟು ಹಿಂಸೆ ಪಡ್ತಾರಾ, ಅದನ್ನು ಮಾತ್ರ ಜ್ಯೋತಿಷ್ಯ ನೀವು ತಿಳ್ಕೊಬೇಕಾಗಿರೋದು. 2 ಮದುವೆ ಅಲ್ಲ. ಯಾಕಂದರೆ ಒಂದು ಮದುವೆ ಆಗಿದ ತಕ್ಷಣ ಇನ್ನೊಂದು ಮದುವೆಗೆ ಹೋಗಬೇಕು ಅಂದರೆ ಅದು ರಣ. ಕೋರ್ಟ್ಗೆ ಹೋಗು, ನಿಂತ್ಕ ಅಲ್ಲಿ, ಲಾಯರ್ಗೆ ದುಡ್ಡು ಕೊಡು, ಎಳೆದಾಡು, ಆಮೇಲೆ ಅವ್ರೇನೋ ದುಡ್ಡು ಕೇಳ್ತಾರೆ, ಇಷ್ಟು ಅಷ್ಟು ಇಷ್ಟು ಅಂತ. 3-4 ವರ್ಷ ಹೊಟ್ಟೋಗುತ್ತೆ. ಮದುವೆಲಿ ಆಸಕ್ತಿ ಎಲ್ಲಿ ಬರುತ್ತೆ ರೀ? ಮದುವೆಲಿ ಆಸಕ್ತಿ ಎಲ್ಲಿ ಬರುತ್ತೆ? ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದ್ದರೆ ಯೂಸ್ ಮಾಡಿ. 2 ಮದುವೆ ಅಂದ ತಕ್ಷಣ ಟಕ್ಕಂತ ಆಗಲ್ಲ ಅವೆಲ್ಲ. ಒಂದು ಮದುವೆನೇ ನಿಭಾಯಿಸೋಕ್ಕಾಗಲ್ಲ ಇವತ್ತಿನ ದಿವಸದಲ್ಲಿ. ಯಾವತ್ತರ ಕಾನೂನು ಇರುತ್ತೆ, ಸಮಾಜ ಇದೆ, ಬಂಧು ಬಳಗದಿರ್ತಾರೆ, ಅವೆಲ್ಲ ಕಷ್ಟ. ಆ ಥರ ಅಲ್ಲ. ತಿಳ್ಕೊಂಡಿರೋದು ಸ್ವಲ್ಪ ಅಲ್ಪ. ಅಷ್ಟು ಈಸಿಯಾಗೆಲ್ಲ ಬಿಟ್ಟು ಹೋಗೋದಿಲ್ಲ. ಕಷ್ಟ ಕೊಟ್ಟು ಸಮಸ್ಯೆ ಕೊಟ್ಟು ಹೋಗೋದು. ಅದಕ್ಕೆ ಸಮಸ್ಯೆಗಿನ ಮುಂಚೆ ನೋಡಿಕೊಂಡು ಇರೋದನ್ನೇ ಸರಿ ಮಾಡ್ಕೋಬೋದಾ ಅನ್ನೋದೇ ಜ್ಯೋತಿಷ್ಯ. ಕಲೀರಿ, ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನನ್ನ ಹೆಸರು ಮನೀಶ್ ಅಂತೇಳಿ ಮಂಗಳೂರಿಂದ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ದಿನೇಶ್ ಗುರೂಜಿಯವರಿಗೆ ನಾನು ನಮಸ್ಕಾರ ಮಾಡಲಿಕ್ಕೆ ಬಯಸ್ತೀನಿ. ಯಾಕೆಂತ ಹೇಳಿದರೆ, ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಜ್ಯೋತಿಷ್ಯನ್ನೇ ಮಾಡುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಅಲ್ಲಿ ಕ್ಲಾಸಿಗೆ ಹೋದ ನಂತರ ಗೊತ್ತಾಯಿತು ನಾನು ಜ್ಯೋತಿಷ್ಯ ಕಲಿಬೋದು ಅಂತೇಳಿ. ಯಾಕೆಂದರೆ ಅವರು ಹೇಳಿಕೊಡುವಂಥ ರೀತಿಯಾಗಲಿ ಅಥವಾ ನಮಗೆ ಅರ್ಥ ಮಾಡಿಸುವಂಥ ರೀತಿಯಾಗಲಿ ತುಂಬ ಚೆನ್ನಾಗಿದೆ. ಉದಾಹರಣೆ ಸಹಿತವಾಗಿ ಅಥವಾ ನಮ್ಮ ಸುತ್ತಮುತ್ತ ನಡೆಯುವ ಯಾವುದೇ ಒಂದು ಕ್ರಿಯೆ ಬಗ್ಗೆ ಹೇಳಿಕೊಂಡು ಆ ಪಾಠವನ್ನು ಮಾಡ್ತಾಯಿದ್ರು. ಅದರ ನಂತರ ನಕ್ಷತ್ರ ನಾಡಿ ಅಡ್ವಾನ್ಸ್ ಮಾಡಿದೆ, ಆಮೇಲೆ ಟ್ಯಾರೋ ಕಾರ್ಡ್ ಮಾಡಿದೆ, ಆಮೇಲೆ ಎನ್ಸೈಕ್ಲೋಪೀಡಿಯೋ ನ್ಯೂಮರಾಲಜಿ ಮಾಡಿದೆ, ಹೈಯರ್ ಕ್ಲಾಸ್ ಮಾಡಿದೆ. ಇವಾಗ ಡೀಪ್ ಸೀಕ್ರೆಟು ಮಾಡಿದ್ದೀನಿ ಆಲ್ರೆಡಿ.
ತುಂಬ ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಅವರು ಜ್ಯೋತಿಷ್ಯದ ಎಲ್ಲ ಪ್ರತಿಯೊಂದು ಅಂಶವನ್ನು ಹೇಳಿಕೊಟ್ಟಿದ್ದಾರೆ. ಇವಾಗ ಜ್ಯೋತಿಷ್ಯ ಅಂತೇಳಿದರೆ ಏನು, ಯಾಕೆ ನಾವು ಕಲಿಬೇಕು, ಅಥವಾ ಅದರಿಂದ ನಮಗೇನು ಪ್ರಯೋಜನ, ಅಥವಾ ಬೇರೆಯವರಿಗೆ ನಾವು ಏನು ಹೇಳಬೇಕು ಅಂತೇಳಿ ಎಲ್ಲ ರೀತಿಯಲ್ಲೂ ನಮ್ಮನ್ನು ತಯಾರು ಮಾಡಿದ್ದಾರೆ.